ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ VP ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಏನಪ್ಪ ಬರೀ ಇವತ್ತೆಲ್ಲ ಟಾಟಾ ಮೋಟರ್ಸ್ದು ಶೋರೂಮ್ದು ಕಾರ್ ಗ್ಯಾರೇಜ್ ಇವೇ ತೋರಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ರಾ? ಏನಿಲ್ಲ, ನಾನು ಮೊನ್ನೆ ಎಲ್ಲೋ ಲಾಂಗ್ ಟೂರ್ ಹೋದಾಗ ನಿಂತಿರೋ ಗಾಡಿಗೆ ಬಂದು ಯಾರೋ ಒಬ್ಬರು ಟಚ್ ಮಾಡಿದರು. ಹಾಗಾಗಿ ಹಿಂದೆ ನನ್ನ ವಿಸ್ಟಾ ಗಾಡಿ ಹಿಂದೆ ಬ್ಯಾಕ್ ಬಂಪರ್ ಇದೆಯಲ್ಲ, ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಹಾಗಾಗಿ ಅದನ್ನ ರೀಪ್ಲೇಸ್ ಮಾಡ್ಸೋಣ ಅಂತೇಳಿ ಬಂದಿದ್ದು. ನೀವು ಕಾಣ್ಬೋದು ನೋಡಿ, ವಿಡಿಯೋದಲ್ಲಿ ಕಾಣ್ಬೋದು ಯಾವ ರೀತಿ ಅದು ಬಂಪರ್ ಡ್ಯಾಮೇಜ್ ಆಗಿದೆ ಅಂತೇಳಿ. ಹಾಗೆ ಬಂಪರ್ ಬ್ಯಾಕ್ ಸೈಡ್ ಬಂಪರ್ ಕೂಡ ಅದು ಸ್ವಲ್ಪ ಮುರಿದಿದೆ. ಹಾಗೆ ಇದು ಒಂದು ಇಂಡಿಕೇಟರ್ ಕೂಡ ಹೋಗಿತ್ತು. ಸೊ ಇದನ್ನೆಲ್ಲ ಚೇಂಜ್ ಮಾಡ್ಸೋಣ ಅಂಥೇಳಿ ನಾನು ಇಲ್ಲೇ ದಾವಣಗೆರೆಯಲ್ಲಿರೋ ಒಂದು ಶೋರೂಮ್ ಬಿಟ್ಟೋಗಿದ್ದೆ. ಗಾಡಿ ಯಾವ ರೀತಿ ಮಾಡಿದ್ದಾರೆ ಅಂಥೇಳಿ ನೋಡೋಣ ಅಂಥೇಳಿ ಬಂದೆ ಸ್ನೇಹಿತರೆ. ನೋಡ್ಬೋದು, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಹುಡುಗರು. ಯಾಕೆ ಇವ್ರ ಗ್ಯಾರೇಜ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಕೆಲಸಗಳು ಇವ್ರು ಮಾಡಿದ್ದಾರೆ. ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಸಾಗರ್ ಗ್ಯಾರೇಜ್ ಅಂತೇಳಿ PV ರೋಡಲ್ಲಿದೆ. ಯಾರ್ದಾದ್ರೂ ವೆಹಿಕಲ್ ಈ ರೀತಿ ಆದರೆ ಅವ್ರು ಬಂದುಬಿಟ್ಟು ಮಾಡಿಸ್ಕೋಬೋದು. ಭಾಳ ಚೆನ್ನಾಗಿದೆ, ದಾವಣಗೆರೆ PV ರೋಡಲ್ಲಿದೆ. ಸೊ ಕಂಪ್ಲೀಟ್ ಇದೆಲ್ಲ ಆದಮೇಲೆ ನಂದು ಇವತ್ತು ಅದು ಬ್ಯಾಕ್ ಬಂಪರ್ ಹೋಗಿತ್ತು. ಅದನ್ನು ಬ್ಲಾಕ್ ಕಲರಲ್ಲಿ ಸಿಗುತ್ತೆ, ಅದು ಟಾಟಾ ಅವರು ಶೋರೂಮ್ದಲ್ಲಿ ಕೇಳಿದೆ, ಅದು ಸಿಗಲಿಲ್ಲ, ಇನ್ನೊಂದು ವಾರಗಟ್ಟಲೆ ಆಗುತ್ತಂದರು. ಹಾಗಾಗಿ ನಾನು ಹೊರಗಡೆ ಬಂದುಬಿಟ್ಟು ಅದನ್ನು ತೊಗೊಂಡೆ. ಒಂದು ಅಂಗಡಿಯಲ್ಲಿ ಅದನ್ನು ತೊಗೊಂಡೆ ನಾನು. ಈ ಏನು ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತಲ್ಲ, ಆ ಒಂದು ಅಂಗಡಿಯಲ್ಲಿ ಅದನ್ನು ಬ್ಯಾಕ್ ಬಂಪರ್ ತೊಗೊಂಡೆ. ಹಾಗೆ ಸಾಗರ್ ಗ್ಯಾರೇಜ್ ಹತ್ರ ಬಂದಾಗ ಅದನ್ನು ಪೇಂಟ್ ಮಾಡಿದರು, ಅದೇ ಕಲರ್ ಮಿಲ್ಕಿ ವೈಟ್ ಪೇಂಟ್ ಕೂಡ ಮಾಡಿದರು. ಅದು ಮಾಡಿದ ನಂತರ ಅದನ್ನು ಒಂದಿನ ಡ್ರೈ ಆಗಬೇಕು ಅಂತೇಳಿ ನಿನ್ನೆ ಅದನ್ನು ಕೊಟ್ಟಿದ್ದೆ. ನಿನ್ನೆ ಅದನ್ನು ಡ್ರೈ ಮಾಡಿದರು. ಸೊ ಈಗ ಸಾಯಂಕಾಲ ನಾನು ಬಂದಿದ್ದೀನಿ, 5:30ಗೆ ಬಂದಿದ್ದೀನಿ. ಈಗ ಅದನ್ನು ಫಿಟ್ ಮಾಡಿದ್ದಾರೆ. ಸೊ ಯಾವ ರೀತಿ ಕಾಣುತ್ತೆ ಅಂತೇಳಿ ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ಯಾವ ರೀತಿ ಫಿಟ್ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಕಾಣ್ಬೋದು. ನೋಡಿರಿ, ಹಿಂದೆ ಅದನ್ನು ಬಂಪರ್ ಬಿಚ್ಚಿದ ಗಾಡಿ ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಸೊ ಹೀಗೆ ಕಂಪ್ಲೀಟ್ ನೋಡಿ, ಇದು ಡ್ಯಾಮೇಜ್ ಆಗಿರೋ ಪೋರ್ಷನ್ ತೆಗೆದಿದ್ದಾರೆ. ಈಗ ಹೊಸ ತಂದು ಪೇಂಟ್ ಆಗಿ ಈಗ ಅದನ್ನು ಫಿಟ್ ಮಾಡ್ತಾ ಇರೋದು. ಸೊ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಹಾಗೆಯೇ ಇಲ್ಲಿ ಸಾಕಷ್ಟು ನುರಿತ ಟೆಕ್ನಿಷಿಯನ್ಸ್ ಇದ್ದಾರೆ. ಎಲ್ಲ ತುಂಬ ಅವರೇನು ಜಾಸ್ತಿ ಇಂಜಿನಿಯರಿಂಗ್ ಎಲ್ಲ ಮಾಡಿಲ್ಲ, ಆದರೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಕೂಡ, ನಾನು ಸುಮಾರು 1 ಗಂಟೆ ಇಲ್ಲಿದ್ದೆ. ಯಾವುದೇ ಪ್ರಾಬ್ಲಮ್, ಯಾವುದೇ ವೆಹಿಕಲ್ ಬಂದರೂ ಕೂಡ ಇಮಿಡಿಯೇಟ್ಲಿ ಅವ್ರು ಹೇಳ್ತಾಯಿದ್ರು ಇಂಥದ್ದೇ ಪ್ರಾಬ್ಲಮ್ ಇದೆ ಅಂತೇಳಿ ಹೇಳಿ ಐಡೆಂಟಿಫೈ ಮಾಡಿ ಅದನ್ನು ಸೊಲ್ಯೂಷನ್ ಕೂಡ ಕೊಡ್ತಾಯಿದ್ರು. ನೋಡಿ ಗಾಡಿ ನಮ್ಮದು ಬಿಚ್ಚಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತೇಳಿ ನೋಡೋಕ್ಕೆ ಒಂಥರ ನಮಗೆ ಬೇಜಾರಾಗ್ತಾ ಇದೆ, ನಮ್ಮ ಗಾಡಿ ಈ ರೀತಿ ಇದೆ ಅಂತೇಳಿ. ಸೊ ನೋಡಿ, ಫಿಟ್ ಆದಮೇಲೆ ಈಗ ಫಿಟ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಫಿಟ್ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ನೀವು ನೋಡ್ಬೋದು. ಸೊ ಕಂಪ್ಲೀಟ್ ಫಿಟ್ ಆದಮೇಲೆ ಗಾಡಿ ಹೊಸ ಥರ ಕಾಣ್ತಾ ಇದೆ. ಪೂರ್ತಿ ಕಂಪ್ಲೀಟ್ ಡ್ಯಾಮೇಜ್ ಆಗಿತ್ತು ಬಂಪರು, ಈಗ ಕಂಪ್ಲೀಟ್ ಫಿಟ್ ಆಗಿದೆ. ಫಿಟ್ ಆದಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ನೀವು ನೋಡ್ಬೋದು ಸ್ನೇಹಿತರೆ. ಸ್ವಲ್ಪ ಅಲ್ಲಿ ಬ್ಯಾಕ್ ಕಡೆಯಿಂದ ಬ್ಯಾಕ್ ಸ್ವಲ್ಪ ಟಚ್ ಮಾಡಿದಾಗ ಈಗ ಬೆಂಡ್ ಕೂಡ ಆಗಿತ್ತು. ಸೊ ಆ ಬೆಂಡನ್ನು ಕೂಡ ನಾನು ತೆಗೆಸ್ತೆ ಅದನ್ನು. ಸೊ ಬೆಂಡ್ ತೆಗೆಸಿ ಬಂಪರೆಲ್ಲ ಹಾಕಿಸಿ ಈಗ ಬೇರಿಂಗ್ ಎಲ್ಲ ಹಾಕ್ತಾ ಇದ್ದಾರೆ. ಕಂಪ್ಲೀಟ್ ನನ್ನ ಗಾಡಿ ಹೊಸ ಗಾಡಿ ಥರ ಆಗ್ತಾ ಇದೆ. ಅಂದರೆ ಟೆಕ್ನಿಕಲಿ ಹೊಸದು ಗಾಡಿ, ನೋಡೋಕೆ ಹಳೇದು, ಬಟ್ ಎಲ್ಲ ಥರದ ಸಾಮಾನುಗಳೇನು ಹಾಕಬೇಕಾಗಿತ್ತು, ಹೊಸವು ಏನು ಬೇಕಿತ್ತು ಒಂದು ಗಾಡಿಗೆ, ಎಲ್ಲನೂ ಕೂಡ ಇವತ್ತು ರೆಡಿ ಮಾಡಲಿಕ್ಕೆ ಹೇಳಿದ್ದೆ. ಅದೇ ರೀತಿ ಅವ್ರು ರೆಡಿ ಮಾಡ್ತಾಯಿದ್ದಾರೆ. ಈಗ ನನ್ನ ಗಾಡಿನ ಬೇರಿಂಗ್ 4 ಚಕ್ರಕ್ಕೂ ಬೇರಿಂಗ್ ಹಾಕ್ಸ್ಬೇಕು ಅಂತೇಳಿ ಹೇಳಿದರು. ಸೊ ಹಾಗಾಗಿ 4 ಚಕ್ರಕ್ಕೂ ಬೇರಿಂಗ್ನ ಹಾಕ್ಸ್ಲಿಕ್ಕೆ ಅವರಿಗೆಲ್ಲ ಸಾಮಾನೆಲ್ಲ ಕೊಡಿಸಿದ್ದೆ ನಾನು. ಈಗ ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ ಅವ್ರು ರೆಡಿ ಮಾಡ್ತಾಯಿದ್ದಾರೆ. ಸುಮಾರು ಇನ್ನೊಂದು 1 ಗಂಟೆ ಆಗ್ಬೋದು ಅನಿಸುತ್ತೆ. ಈಗ ಆಲ್ರೆಡಿ 6:30 ಆಗಿದೆ ಅನಿಸುತ್ತೆ ಟೈಮು, ಇಲ್ಲ 6 ಗಂಟೆ ಆಗಿದೆ. ಸೊ ಇನ್ನೊಂದು ಅರ್ಧ ಗಂಟೆಯಲ್ಲಿ ನನ್ನ ಗಾಡಿಯ ಕೆಲಸ ನೋಡಿ ಕಾಣುತ್ತೆ. ನನ್ನ ವಿಸ್ಟಾ ಗಾಡಿ ನನ್ನ ತುಂಬ ಫೇವ್ರೇಟ್ ಗಾಡಿ. ಟಾಟಾ ಮಾಡೆಲ್ ಇದೆಯಲ್ಲ, ಟಾಟಾ ಗಾಡಿ ಇದೆಯಲ್ಲ, ತುಂಬ ಗಟ್ಟಿ ಗಾಡಿ. ಯಾಕಂದರೆ ಬೇರೆ ಗಾಡಿಗಳೇನಾದ್ರೂ ನಂಗೆ ಟಚ್ ಆಗಿಬಿಟ್ಟಿದ್ರೆ ಒಳಗಡೆ ಮನುಷ್ಯನೇ ಡ್ಯಾಮೇಜ್ ಆಗುತ್ತೆ. ಬಟ್ ಈ ಟಾಟಾ ಗಾಡಿ ಇದೆಯಲ್ಲ, ತುಂಬ ಗಟ್ಟಿ ಇರೋದ್ರಿಂದ ಈ ಗಾಡಿ ಕೊಡೋಕ್ಕೆ ನನಗೆ ಮನಸ್ಸಿಲ್ಲ. ಈ ಗಾಡಿ ಭಾಳ ಚೆನ್ನಾಗಿದೆ. ಇದರಲ್ಲಿ ಲಾಂಗ್ ಡ್ರೈವ್ ಆಗಿರಲಿ ಅಥವಾ ಫ್ಯಾಮಿಲಿ ಜೊತೆಗೆ ಹೋಗೋದಾಗಿರಲಿ, ಒಬ್ಬನೇ ಹೋಗೋದಾಗಿರಲಿ, ತುಂಬ ಸೇಫ್ಟಿ ಇರುತ್ತೆ ಈ ಗಾಡಿ. ಹಾಗೆಯೇ ಅಲ್ಲಿ ಏನೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಗ್ಯಾರೇಜಲ್ಲಿ ಅಂತೇಳಿ ಕೂಡ ನಾನು ಹಾಗೇ ತೊಗೊಂಡೆ. ಯಾವ ರೀತಿ ಇದೆ ಅವ್ರ ಜೀವನ, ಅವ್ರ ಗ್ಯಾರೇಜ್ ಲೈಫು ಯಾವ ರೀತಿ ಇದೆ ಅನ್ನೋದು ನಿಮಗೆ ತೋರಿಸೋಣ ಅಂಥೇಳಿ ನಾನು ತೊಗೊಂಡೆ ಸ್ನೇಹಿತರೆ. ಇಲ್ಲಿ ಗ್ಯಾರೇಜಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಸಾದಿಕ್ ಅಂತೇಳಿ, ಒಳ್ಳೆ ಟೆಕ್ನಿಷಿಯನ್ ಅವರು. ಸೊ ಅವ್ರ ಪರಿಚಯ ನನಗೆ, ಹಾಗಾಗಿ ಇಲ್ಲಿ ತಂದುಬಿಟ್ಟೆ. ಈಗ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವು ಏನೇ ಕೆಲಸ, ಏನೇ ಗಾಡಿದು ಏನೇ ಸಣ್ಣ ಪುಟ್ಟ ಕೆಲಸ ಇದ್ದರೂ ಕೂಡ ಇಮಿಡಿಯೇಟ್ ಐಡೆಂಟಿಫೈ ಮಾಡ್ತಾರೆ. ಇಂಥದೇ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ತಕ್ಷಣ ಕೊಟ್ಬಿಡ್ತಾರೆ. ಹಾಗಾಗಿ ನಾನು ಗಾಡಿ ಇವ್ರ ಹತ್ರ ಬಿಡೋದು. ಸೀರೀಸ್ ಆಫ್ ಅಂಗಡಿಗಳು ಕೂಡ ಅಲ್ಲಿದ್ದಾವೆ. ನಿಮಗೆ ಗಾಡಿ ರಿಪೇರಿ ಬೇಕಾದಾಗುತ್ತೆ, ಟಿಂಕರಿಂಗ್ ಕೆಲಸ ಬೇಕಾಗುತ್ತೆ, ಪೇಂಟಿಂಗ್ ಕೆಲಸ ಬೇಕಾಗುತ್ತೆ, ರೀಪೇಂಟ್ ಆದರೆ ಅದು ಕೂಡ ಅಲ್ಲೇ ಆಗುತ್ತೆ. ಸೊ 3-4 ಮಳಿಗೆಗಳು ಅಲ್ಲೇ ಇರೋದ್ರಿಂದ ಎಲ್ಲ ಥರದ ಕೆಲಸ ಅವರೇ ಮಾಡ್ತಾರೆ. ಇಲ್ಲಿ ತಂದುಬಿಟ್ರೆ ನಿಮಗೆ
ಪ್ರತಿಯೊಂದು ಕೆಲಸನೂ ಮಾಡಿ ನೀಟಾಗಿ ನಿಮ್ಮ ಗಾಡಿ ನಿಮಗೆ ಕೊಡ್ತಾರೆ. ಹಾಗಾಗಿ ಇವತ್ತು ನಾನು 2013ರಲ್ಲಿ ತೊಗೊಂಡಿದ್ದ ಗಾಡಿ, ಸುಮಾರು ವರ್ಷ ಆಯಿತು, ಆದರೂ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ರೆಡಿ ಆದಮೇಲೆ ನನ್ನ ಗಾಡಿ ನನಗೆ ಇನ್ನೂ ಖುಷಿ ಕೊಡ್ತಾ ಇರೋದಂದರೆ ಹೊಸ ಗಾಡಿ ಥರ ನನಗೆ ಅನಿಸುತ್ತೆ. ನೋಡಿ ಇಲ್ಲೊಂದು ಕಾಣ್ಬೋದು ನಿಮಗೆ, ಈ ಗಾಡಿ ನೋಡಿದ್ರೆ ತುಂಬ ಹಳೇದಿದು, K19 ಮೋಸ್ಟ್ಲಿ ಉಡುಪಿ ಸೈಡ್ ಗಾಡಿ ಇರುತ್ತೆ. ಸೊ ಇದನ್ನು ಯಾವ ರೀತಿ ರೆಡಿ ಮಾಡ್ತಾರೆ ನಾನು ಕೇಳಿದೆ, ಏನಪ್ಪ ಗುಜರಿಗೆ ಆಗಿದೆಯಲ್ಲೋ ಇದನ್ನು ಮತ್ತೆ ರೆಡಿ ಮಾಡ್ತಾ ಇದ್ದಾರೆ ಅಂದರೆ, ಸರ್ ಈಗ ಒಂದು ಸಲ ವೀಡಿಯೋ ಮಾಡ್ಕೊಳ್ಳಿ, ಕಂಪ್ಲೀಟ್ ಆದಮೇಲೆ ನೀವು ನೋಡಿ ಹೊಸ ಗಾಡಿಗಿಂತ ಸೂಪರಾಗಿರುತ್ತೆ, ಆ ರೀತಿ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಸೊ ಹೀಗೆ ಅವ್ರು ತುಂಬ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಮೋಸ್ಟ್ಲಿ ಅವ್ರು ಮಾಡ್ಬೋದು ಅಂತೇಳಿ ನನಗೆ ಅನಿಸ್ತು. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ನೋಡೋಣ, ಇವರೇ ಸಾದಿಕ್ ಅಂತೇಳಿ, ಈಸ್ ವೆರಿ ಟೆಕ್ನಿಕಲಿ ಸೌಂಡ್ ಬಾಯ್. ಸೊ ಹಾಗಾಗಿ ಇದನ್ನು ಕೂಡ ತೊಗೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಆಗ ನೀವು ನೋಡ್ಬೋದು. ಸೊ ಯಾವುದು ಕೂಡ ದೊಡ್ಡದಲ್ಲ, ಈಗ ಎಲ್ಲ ಗಾಡಿನೂ ನಾವು ಶೋರೂಮಿಗೆ ತೊಗೊಂಡೋದ್ರೆ ಪ್ರತಿಯೊಂದು ಪಾರ್ಟಿಗೂ ಒಂದೊಂದೇ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಈ ರೀತಿ ಇರಲ್ಲ, ಎಲ್ಲರೂ ಕೂಡ ಒಂದು ಲೆಕ್ಕದಲ್ಲಿ ಹೋಗ್ತಾ ಇರುತ್ತೆ. ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ನೀವು ಮಾಡಿ ಅಂದರೆ ಮಾಡಿಕೊಡ್ತಾರೆ. ಹಾಗಾಗಿ ನಾನು ಗಾಡಿನ ಎಲ್ಲನೂ ಟೈಮಲ್ಲೂ ನಾವು ಶೋರೂಮಲ್ಲಿ ಬಿಡಲ್ಲ, ಈ ಥರ ಸೈಡಲ್ಲಿ ಏನು ಅಂಗಡಿಗಳೆಲ್ಲ ಇರ್ತಾವೆ ಅಲ್ಲೂ ಕೂಡ ಬಿಡ್ತಾ ಇರ್ತೀವಿ. ಪರಿಚಯ ಇದ್ದ ಕಡೆ ಬಿಟ್ಟರೆ ಏನೂ ಪ್ರಾಬ್ಲಮ್ ಇರೋಲ್ಲ, ಕ್ಲೀನಾಗಿ ಮಾಡಿಕೊಡ್ತಾರೆ. ಇದು ನಿಮಗೆ PB ರೋಡ್ ಕಾಣುತ್ತೆ. ಈ PB ರೋಡಲ್ಲಿ ಯಾವ ರೀತಿ ಇದೆ ಅಂತೇಳಿ ದಾವಣಗೆರೆ PB ರೋಡ್ ನೀವು ನೋಡ್ಬೋದು. ಸೊ ಹೀಗೆ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗೆ ಮಳೆ ಬಗ್ಗೆ ಮಾತಾಡೋದಾದರೆ ಇವತ್ತು ಜಸ್ಟ್ ಒಂದು ಸ್ವಲ್ಪ ಮಳೆ ಬಂತು, ಒಂದು ಅರೌಂಡು ಮಧ್ಯಾಹ್ನ ಸಮಥಿಂಗ್ ಬಂದಿದೆ. ಮೋಸ್ಟ್ಲಿ ಈ ಒಂದು ಗ್ಯಾರೇಜ್ ವಿಡಿಯೋ ಏನು ಇವತ್ತು ಮಾಡಿದ್ದೀನಿ, ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದು. ಯಾರೆಲ್ಲ ವೆಹಿಕಲ್ ಇಟ್ಟಿರ್ತಾರೆ ಅವ್ರಿಗೆ ಗ್ಯಾರಂಟಿ ಇಷ್ಟ ಆಗುತ್ತೆ.